ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಮಂಜುನಾಥ್ ಗುರುಜಿ. ವೀಕ್ಷಕರೇ, ಪ್ರೇಮ ವಿವಾಹದಲ್ಲಿ ಜಾತಕ ಹೊಂದಾಣಿಕೆ ಎಷ್ಟು ಮುಖ್ಯವಾದ ಭಾಗ ಅಂತ ನೋಡ್ತಾ ಬರ್ತೀವಿ. ಸೊ ಪ್ರತಿ ಒಂದು ನಮ್ಮ ಹತ್ರ ಬರುವಂಥ ಕ್ಲೈಂಟ್ಸು ನಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ಲೋ ಅಂತ ಕೇಳ್ತಾರೆ. ನೋಡಿ, ಮೊದಲೇದಾಗಿ ನಾವು ಜಾತಕ ಹೊಂದಾಣಿಕೆ ಅಂದರೆ ಏನು ನೋಡ್ತೀವಿ ಅಂತಂದರೆ, ಬಹುಮುಖ್ಯವಾಗಿ ಒಂದು ಹುಡುಗ ಒಂದು ಹುಡುಗಿಯ ಒಂದು ಜಾತಕದಲ್ಲಿ ನೋಡಿ ಒಂದು ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಎಷ್ಟು ಸಿಂಕ್ ಆಗ್ತಿದೆ ಅಂತ ತುಂಬ ನೋಡ್ತೀವಿ. ಮತ್ತು ಈ ಒಂದು ಹೊಂದಾಣಿಕೆಯಲ್ಲಿ ಅವರ ಒಂದು ಗಂಡ ಹೆಂಡತಿಯ ಒಂದು ಸಂಬಂಧ ಹೇಗಿರುತ್ತೆ, ಲಾಂಗ್ ಟರ್ಮಲ್ಲಿ ಹೇಗಿರುತ್ತೆ, ಅವರಿಗೆ ಒಳ್ಳೆ ಮಕ್ಕಳಾಗುತ್ತೋ, ಅವರ ಆರೋಗ್ಯ ಹೇಗಿರುತ್ತೆ, ಮೆಂಟಲ್ ಡಿಸ್ಟರ್ಬೆನ್ಸ್ ಏನು, ಅವರ ಗ್ರೋತ್ ಏನು, ಎಲ್ಲ ವಿಚಾರಗಳನ್ನು ನಾವು ಹೊಂದಾಣಿಕೆಯಲ್ಲಿ ನೋಡ್ತೀವಿ. ಸೊ ಪ್ರೇಮ ವಿವಾಹದಲ್ಲಿ ಏನು ತುಂಬ ಮುಖ್ಯವಾಗಿ, ಅವರು ಎಷ್ಟು ದಿನದಿಂದ ಸಂಬಂಧದಲ್ಲಿದ್ದಾರೆ, ಅವರು ಏನಾದರೂ 36 ತಿಂಗಳಕ್ಕಿಂತ ಜಾಸ್ತಿ ಇದ್ದರೆ ಅವರಿಗೆ ಯಾವುದೇ ರೀತಿ ಹೊಂದಾಣಿಕೆ ಬೇಡ. 36 ತಿಂಗಳು ಒಳಗಡೆ ಇದ್ದರೆ ನೋಡಬೇಕು. 36 ತಿಂಗಳಲ್ಲಿ ಅವ್ರದ್ದು ಆಲ್ರೆಡಿ ಅವ್ರದ್ದು ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಒಟ್ಟಿಗೆ ಇರೋದ್ರಿಂದ ಅವರಿಗೆ ಹೊಂದಾಣಿಕೆ ಇರುತ್ತೆ. ಸೊ ಅದಕ್ಕೆ ಆ ಒಂದು ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ತುಂಬ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅವ್ರದ್ದು ಇರೋದ್ರಿಂದ ಹೊಂದಾಣಿಕೆ ಆಗತ್ತೆ ಇಲ್ಲ. ಸೊ ಈ ಟಿಪ್ಪನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.